ಮರಿಸ್ವಾಮಿ ತೋಟಗಾರಿಕೆ ವಿರುದ್ಧ ಅವಧಾರನಹಳ್ಳಿ ರೈತರ ಆಕ್ರೋಶ. ಸರ್ಕಾರಿ ಗೋಮಾಳದಲ್ಲಿ ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರು ದೊಡ್ಡಸಾಗೇರಿಯ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ರೈತರ ಮೇಲೆ ನಿರಂತರ ದರ್ಪ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಜಹಳ್ಳಿ ಗ್ರಾಮದ ಸರ್ವೆ ನಂಬರ್ 33ರಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತ ಸಂಕುಲ ಬಗರ್ ಹುಕ್ಕುಂ ಅಡಿಯಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ ಟಿಟಿ ಸಹ ಕಟ್ಟಿರುವ ಬಡ ರೈತರು. ಅನುಭವದಲ್ಲಿ ಇರುವ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ ತೋಟಗಾರಿಕೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಯ ಕೆಂಪೇಗೌಡ ಎಂಬ ಅಧಿಕಾರಿಯಿಂದ ರೈತರಿಗೆ ಮೇಲೆ ನಿರಂತರ ಕಿರುಕುಳದ ಆರೋಪ. ಸೂಕ್ತ ನ್ಯಾಯ ಒದಗಿಸುವಂತೆ ತಹಶೀಲ್ದಾರ್ಗೆ ಮನವಿ ಮಾಡಿದ ರೈತರು ತೋಟಗಾರಿಕೆ ಇಲಾಖೆಗೆ ಸೂಕ್ತ ದಾಖಲೆಗಳೇ ಇಲ್ಲ ಎಂದು ಆರೋಪ. 40 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದ ಜಮೀನನ್ನು ಉಳುಮೆ ಮಾಡಲು ಮುಂದಾದ ಘರ್ಷಣೆ. ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಕೆಂಪೇಗೌಡ ವಿರುದ್ಧ ಧಿಕ್ಕಾರ ಕೂಗಿದ ರೈತರು ಕೊರಟಗೆರೆ ಗ್ರೇಡ್ 2 ತಹಶೀಲ್ದಾರ್ ರಾಮ್ ಪ್ರಸಾದ್ಗೆ ಮನವಿ ಸಲ್ಲಿಸಿ ಸೂಕ್ತ ನ್ಯಾಯ ನೀಡುವಂತೆ ಆಗ್ರಹಿಸಿದರು. ಅದನ್ನೆಲ್ಲ ತುಂಬ್ಕೊಂಡೋಗಿ ಆಫೀಸ್ ತಗ ಹೋತಾರ ಅವರು. ನಾವು ಏನಕ್ಕೆ ನಾವು ಹೋದ್ರೆ ಮಾವಿನ ಗಿಡ ಕೀಳೋಕೆ ಬಂದ್ರು, ಮಾವಿನಕಾಯಿ ಕೀಳೋಕೆ ಬಂದ್ರು ಅಂತ ನಮ್ಮ ಮೇಲೆ ಬರ್ತಾರ ಸರ್. ನಾವು ಒಬ್ಬೊಬ್ಬರೇ ದನ ಮೇಕೆ ಮೆಸಕೋತೀವಿ. ಅವ್ರು ಬರೋದು ನಮ್ಮ ಮೇಲೆ ಜಗಳಕ್ಕೆ, ನಾವು ಅವ್ರ ಮೇಲೆ ಜಗಳಕ್ಕೆ ಎಂದೂ ಹೋಗಿಲ್ಲ ಸರ್. ಅಷ್ಟು ವರ್ಷದಿಂದ ಜಾಗ ಐತೆ, ನಾವು ಇದುವರೆಗೂ ನಮ್ಮದು ಅಂತ ನಾವು ಹೋಗಿಲ್ಲ. ಅವ್ರ ಜಾಗದಾಗ ನಾವು ಕೆಲಸ ಮಾಡಕ್ ಹೋಗ್ತಿದ್ವಿ. 50 ರೂಪಾಯಿ ಕೂಲಿ ಮಾಡಿದೀವಿ ಸರ್ ಅವ್ರ ಜಾಗ. ಇವಾಗ ನಮಗೆ ಬೇಕು, ನಮ್ಮ ಮಕ್ಕಳು ಮದ್ವೆಗೆ ಬಂದವ್ರೆ, ನಾವು ಏನಾರ ಮದುವೆ ಮಾಡಿಸ್ಬೇಕು ಸರ್. ಇವಾಗ ಅವ್ರ ಜಾಗದಾಗ ನಾವು ಕೂಲಿ ಮಾಡಕ್ ಆಗ್ತೈತೆ ಸರ್. 50 ರೂಪಾಯಿ ಕೂಲಿ ಮಾಡಿ ಸೊಸಿ ಉಣಕ್ ನಾವು ಹೋಗಿದ್ದೀವಿ. ಮಾವಿನಕಾಯಿ ಕೀಳಕ್ ದನ ಮೇಕೆ ಮೆಸಿದ್ರು ಮಾವಿನಕಾಯಿ ಕೀಳಕ್ ಬಂದ್ರು ಅಂತ ಹೇಳ್ತಾರೆ ಸರ್. ನಾವು ಇದುವರೆಗೂ ಒಂದು ಮಾವಿನಕಾಯಿ ಕೀಳಲ್ಲ. ಅದೇ ಬೇಕಾದ್ರೂ ನಮ್ಮೆಲ್ಲ ಹಂಗೆ ಅಂತಾರೆ ಸರ್. ನೀವೇನ್ ಮಾಡ್ತೀರೋ ನಮಗೆ ಜಾಗ ಬೇಕೇ ಬೇಕು. ಜಾಗ ಇಲ್ಲ ಸ್ವಾಮಿ. ಅವತ್ತಿಗಿಂತ ಆಗ್ಲೇ 60-70 ವರ್ಷದಿಂದ ಮಾಡಿದ್ದೀವಿ. ಅಲ್ಲಿಗೆ ಹೋದ್ರೆ ಓಡಿಸ್ಕೊಂಡು ಬರ್ತಾರೆ ಸ್ವಾಮಿ. ನಮಗೆ ಬಡ್ದು ಕಳಿಸ್ತಾರೆ. ಅದಕ್ಕೆ ನಮ್ಮ ಊಟ ಮಾಡೋಕೆ ಜಾಗ ಇಲ್ಲ. ಇಷ್ಟೆಲ್ಲ ಜಾಗ ಕೊಡ್ರಿ ಅಂತ ಅನ್ನೋ ಹೊತ್ತಿಗೆ ಮೊನ್ನೆ ವಿಪರೀತ ಗಲಾಟೆ ಮಾಡಿ ತಂದು ಕಂಪ್ಲೇಂಟ್ ಕೊಟ್ಟವ್ರೆ ಇಲಾಖೆಯವರು, ಫಾರ್ಮ್ನವರು. ದೌರ್ಜನ್ಯ ಮಾಡ್ತಾರ. ದೌರ್ಜನ್ಯ ಕಡಿಯಕ್ ಹೋಗಕ್ಕಿಲ್ಲ, ಗೇಯಕ್ ಹೋಗಕ್ಕಿಲ್ಲ, ಬಂದ್ ಗಲಾಟೆ ಮಾಡ್ತಾರ ಸ್ವಾಮಿ. ಜಮೀನು ಅಂತ ನಾವ್ ಮಾಡಿ ಹಿಂಗಡಿಸ್ಕೊಂಡ್ರು ಬಿಡ್ತಾ ಇಲ್ಲ. ಆಗ್ಲೇ 30-40 ವರ್ಷದಿಂದ ಗಿಡ ಬೆಳೆಯಕ್ಕೆ ನಾವು ಕಡಿಯಕ್ಕೆ ಬಿಡೋದೇ ಇಲ್ಲ. ಏನ್ ಮಾಡೋಣ, ಗೇಮೆ ಮಾಡಕ್ಕೆ ಏನ್ ಮಾಡೋಣ ಸ್ವಾಮಿ. ಅದಕ್ಕೆ ನಮಗೆ ರೋಷ್ ನ್ಯಾಯ ಕೊಟ್ಟು ಅಷ್ಟೇ. ನಾವ್ಯಾಕೆ ಕೇಳಕ್ ಬರೋಣ? ಏನು ಇಲ್ಲ ಸ್ವಾಮಿ, ಅದೇ ಆಧಾರ ಏನು ಇಲ್ಲ ತಂದ್ರೆ. ಜಾಗ ಬಿಡಿಸ್ಬಿಟ್ರೆ ಏನೋ ನಾವು ಪಾಷಾಣ ಕುಡ್ದು ಆ ಜಾಗದಾಗೆ ಸತ್ತೋತೀವಿ. ಅವ್ರು ಬಂದು ಮಣ್ಣು ಮಾಡ್ಲಿ ಅಷ್ಟೇ. ಆ ಜಾಗ ಬಿಟ್ಮೇಲೆ ನಮ್ಗೆ ಎಲ್ಲೇ ಜಾಗ ಇಲ್ಲ ಸ್ವಾಮಿ. ಇದೇ ಮನೆ, ಇದೇ ಹೊಲ ಮಾಡ್ಕೊಂಡು ಅವ್ರು ತೋಟ ಮಾಡ್ಕೊಂಡ್ರೆ ನಾವ್ ಎಲ್ಲಿಗೆ ಹೋಗೋಣ ಸ್ವಾಮಿ? ರೈತರು ಎಲ್ಲಿಗೆ ಹೋಗೋಣ ಸ್ವಾಮಿ? ಅಷ್ಟು ಹಾಗೆ ಆಯ್ತು ನಮ್ಗೆ. ಭಾರಿ ನೋವು ಕೊಡ್ತಾವ್ರು. ಅವರು ಅಷ್ಟು ಪರಿಶೀಲನೆ ಮಾಡಿ ಕೊಟ್ಟವ್ರು. ನಾವೇನ್ ಕೊಟ್ಟಿಲ್ಲ, ಹೊಡಿತಾರೆ ಅವ್ರು. ಸುತಾಲಿಗೆ ಬಂದು ಅಂತ ಹೇಳಿ ಲಂಬಾಣಿಸು ಅಂತ ಅವರೇ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಕರ್ಸಿಯವ್ರು. ಗ್ರಾಮ ಪಂಚಾಯತ್ ಸೇರಿದ ಅವಧಾರಳ್ಳಿ ಗ್ರಾಮ ಅಂದ್ರೆ ಬಂದು ಕೊಡು ಬಡವ ಜನಾಂಗ ಅದು SC ಅದು ಲಂಬಾಣಿ ಇರೋ ಜಾಗ ಅದು ಸರ್. ನಾವು ಸುಮಾರು 20-30 ವರ್ಷಗಳಿಂದಲೂ ಅಂದರೆ 45 ವರ್ಷದ ಪೊಸಿಷನ್ ಬಂದ್ಬಿಟ್ಟಿದ್ದೀವಿ. ಆ ತೋಟಗಾರಿಕೆ ಇಲಾಖೆಗಳು ನಮ್ಮಲ್ಲಿ ಬಂದು ಫುಲ್ ಚಿಕ್ಕಪಟ್ಟ ತೊಂದರೆ ಕೊಡ್ತಾರೆ. ನಮ್ಮ ಜಾಗ ಅಂತಾರೆ. ಆದರೆ ಅವ್ರಿಗೆ ದಾಖಲೆನೇ ಇಲ್ಲ. ಆದರೆ ಅವ್ರು ನಮ್ಮ ಬರೀ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ. ದಯವಿಟ್ಟು ಆ ಕೆಂಪೇಗೌಡರು ಅಂತ ಹೇಳ್ತಾರೆ ಅವರು, ಅದು HA ಸಾಹೇಬರು, ದಯವಿಟ್ಟು ಬಂದು ನಮ್ಮ ಬಡ ಜನ ನೊಂದಿರೋ ಜನಗಳಿಗೆ ಒಂದು ಖಾತೆ ಪಾಣಿ ಮಾಡಿಕೊಂಡು ನಮ್ಮ ಪೊಸಿಷನ್ ಬಿಡಬೇಕಂತ ತಮ್ಮಲ್ಲಿ ಕಡೆಗಳೇ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ನಿಮ್ಮ ಹತ್ರ ತೋಟಗಾರಿಕೆ ಇಲ್ಲ, ರೈತರ ಗೋಮಾಳ, ಸರ್ಕಾರಿ ಗೋಮಾಳ ಸರ್ಕಾರಿ ಸೇರಲ್ಲ. ಎಷ್ಟು ವರ್ಷದಿಂದ ಹಾಕೊಂಡಿದ್ದೀರಾ ಸರ್? ಒಂದು 30-35 ವರ್ಷ ಆಗಿದೆ. ಜಮೀನುಗಳು ಇಲ್ವಾ ನಿಮ್ಮವು? ಜಮೀನುಗಳು ಇದಾವ? ನೀವು ಜಮೀನಿಲ್ಲ ಸರ್, ನಮ್ಗೆ ಜಮೀನಿಲ್ಲ. ಅದ್ ಬಿಟ್ಟರೆ ಯಾವುದಿಲ್ಲ ನಮಗೆ. ನಮ್ಗೆ ಅನುಕೂಲ ಮಾಡಿಕೊಟ್ಟು ಸರ್ ಬಡ ಜನ ಸರ್. ನಾಗರಾಜ್ ನಾಯ್ಕ ಅಂತೇಳಿ 20 ವರ್ಷದಿಂದ ನಾವೆಲ್ಲ ಉಳುಮೆ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವರು ಆರ್ಟಿಕಲ್ ಫಾರಮ್ನವರು ಏನು ಮಾಡ್ತಾರೆ, ನಮಗೆ ಬರಬೇಕು ಜಮೀನು ಅಂತ ವಾದ ಮಾಡ್ಕೊಂಡು ಕುಂತವ್ರೆ. ಅವ್ರು ಯಾರೋ ಕೆಂಪೇಗೌಡರು ಅಂತ. ನಮಗೆ ಇರೋದು ಅದೇ ಜಾಗ.
ಜಾಗ ನಾವು ಬಿಟ್ಮೇಲೆ ನಾವೆಲ್ಲ ಹಿಂದುಳಿದ ಜನಾಂಗದವ್ರು ನಾವು ಲಂಬಾಣಿಸ್ ನಾವು ಎಲ್ಲೋಗ ಹೇಳಿ ಸಮಯ ನಮ್ಗೆ ಯಾರಿಗಾರು ಎಕ್ಸ್ಟ್ರಾ ಜಮೀನು ಇದ್ರೆ ನಮ್ಗೆ ಕೊಡಬೇಡ್ರಿ, ಜಮೀನು ಇದ್ದು ಜಮೀನು ಕೊಡ್ರಿ ಅಂತ ಕೇಳ್ತಾ ಇದ್ವಿ. ನಾವು ಅಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಓದ್ತಾ ಇದ್ದೀವಿ. ಈಗ ಅದನ್ನು ಕೊಡಲ್ಲ ಅಂತ ನೀವು ಸಾವಿರಾರು ಎಕರೆ ಹಾಕ್ಕೊಂಡಿದ್ದೀರಲ್ಲ, ಎಲ್ಲಿ ಇದ್ರವರೆಗೂ ನೀವು ಸಾಕಿರೆ ಇದ್ರವರೆಗೂ ಹಾಕ್ಕೊಂಡಿದ್ದೀರ, ಬಡವ್ರು ಕೊಡ್ರಿ ಜಮೀನು. ನಮ್ಮ ಜಾಗದಾಗೆ ನಮ್ಮ ಮನೆ ಮುಂದೆ ಜಾಗ ಕಿತ್ಕೊಂತ ಇದ್ದೀರಿ, ನೀವು ಹೋಗಿದ್ರಲ್ಲ ಸಾವಿರಾರು ಎಕರೆ ನೀವು ತಗೊಂಡಿದ್ದೀರಲ್ಲ, ನಮಗೆ ಕೊಡ್ರಿ. ನಮ್ಮ ಮನೆ ಮುಂದೆ ಜಾಗ ಗೋಮಾಳ ನಮಗೆ ಕೊಡ್ರಿ. ನಿಮ್ಮ ಜಮೀನಲ್ಲಿ ನಾವು ಬಂದಿಲ್ಲ, ನಮ್ಮ ಜಮೀನು ನಮಗೆ ಕೊಡ್ರಿ. ನಮ್ಮ ದನ ಕುರಿ ಮೇಯಿಸ್ಕೊಳ್ಳೋಕೆ ನಾವು ವ್ಯವಸಾಯ ಮಾಡ್ಕೊಂಡು ನಮಗೆ ಕೊಡಿ ಸ್ವಾಮಿ. ಗಂಜಿ ಕುಡಿ ಅಷ್ಟೇ ಕೇಳೋದು. ಅದ್ಯಾರೋ ಕೆಂಪೇಗೌಡರಂತೆ ನೀವು ಯಾರೋ ಗೊತ್ತಿಲ್ಲ, ಅವ್ರ ಪಾಪ ಅವರು ಏನೋ ಕಂಪ್ಲೇಂಟ್ ಕೊಟ್ಟವ್ರು 4-5 ಜನ ಮೇಲೆ. ಅವ್ರು ಯಾರು ಗೊತ್ತಿಲ್ಲದವರು ಅವ್ರಿಗೆ ಕೊಟ್ಟವ್ರೆ, ಅವ್ರು ಯಾರು ಇನ್ಫಾರ್ಮೇಶನ್ ಕೊಟ್ಟವ್ರು ಅವ್ರ ಬಗ್ಗೆ ಗೊತ್ತಿಲ್ಲ. ಆಯ್ತಾ? ನಮ್ಮ ಜಮೀನು ನಮ್ಮ ಮನೆ ಮುಂದೆ ಇರೋ ಜಮೀನು ನಮಗೆ ಕೊಡ್ರಿ. ನಿಮ್ಮ ಸಾಗ್ಯಾರ ಕಡೆ ಬಂದ್ರೆ ನಮ್ಗೆ ಕರ್ಕೋಬೇಡಿ, ನಾವು ಬರಲ್ಲ. ನಮ್ಮ ಜಮೀನು ನಮ್ಗೆ ಕೊಡಿ, ನಮ್ಮ ಮನೆ ಮುಂದೆ ಇರೋದು ಕೊಡಿ. ಎಷ್ಟು ಒಂದು 40-50 ವರ್ಷದಿಂದ ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ವಿ, ಖಾತೆ ಆಗಿಲ್ಲ, ಪಾಣಿ ಆಗಿಲ್ಲ, ಇರೋದ್ರಲ್ಲಿ ಅವರೇ ದಬಾಯಿಸ್ಕೊಂಡು ಬರ್ತಾವ್ರೆ. ಚೀಟಿ ಕಟ್ಟಿ ಎಲ್ಲ ಕಟ್ಟಿ ತಹಸೀಲ್ದಾರ್ ಎಲ್ಲ ಒಂದು 50-60 ಅರ್ಜಿ ಇದ್ದಾವೆ. ನಿಮ್ಮ ಹತ್ರ ಕಳಿಸ್ತೀನಿ ನೋಡ್ರಿ, ಕೊಡ್ರಿ ನಮ್ಗೆ. ಬಡವರಲ್ಲಿ ಯಾರು ಶ್ರೀಮಂತರಿಲ್ಲ, ಎಲ್ಲ SC ST ಲಂಬಾಣಿಸೇ ಇರೋದು 99%. 50-60 ಮನೆ ಇದೆ ಸರ್. ನಮಗೆ ಇರೋ ಜಾಗ ಮನೆ ಮುಂದೆ ಜಾಗ ಸರ್, ಅದು ಬೇರೆ ಕಡೆ ಎಲ್ಲೂ ಇಲ್ಲ, ದೂರ ಇಲ್ಲ. ನಾವು ಸಾಗೇರ ಕಡೆ ಹೋಗಿಲ್ಲ, ನಿಮ್ಮ ಆರ್ಟಿಕಲ್ ಫಾರಂ ಕಡೆ ನಾವು ಬಂದಿಲ್ಲ, ನಾವು ಇದ್ರ ಕಡೆ ಹೋಗಿಲ್ಲ, ನಾವು ಹೋಗಿಲ್ಲ. ನಾವು ನಮ್ಮ ಮನೆ ಮುಂದೆ ಜಮೀನು ನೀವು ಕೊಡೋಕೆ ನಿಮ್ಗೆ ಕಷ್ಟ.